ಏನೋ ಹೇಳ್ತಾ ಇದ್ರಿ, ನಾನ್ ಬಂದೆ ಅಂತ ಮಾತ್ ನಿಲ್ಲಿಸ್ಬಿಟ್ರಾ? ಹಾಗೇನಿಲ್ಲ. ಸುಳ್ಳ್ಯಾಕೆ ಹೇಳ್ತಿದ್ಯಾ ಅಥರ್ವ? ಮಗು ಯಾವಾಗ ಮಾತಾಡುತ್ತೆ, ಮೊದ್ಲು ಯಾರ ಹೆಸರು ಕರೆಯುತ್ತೆ ಅಂತ ತಾನೇ ಹೇಳ್ತಾ ಇದ್ದಿದ್ದು. ಮೊದ್ಲು ಅಮ್ಮ ಅಂತ ಕರೆಯತ್ತೆ, ಅಮ್ಮ ಅಂತ ಕರೆದ್ಮೇಲೆ ಆಮೇಲೆ ಅಪ್ಪ. ಅಯ್ಯೋ, ಚಿಕ್ಕಮ್ಮ ಅಂತ ಯಾವಾಗ ಪುಟ್ಟಿ ಕರೆಯೋದು ನೀನ್ ನಂಗೆ? ಅಲ್ಲ ಅಪೇಕ್ಷಾ, ಚಿಕ್ಕಮ್ಮ ಅಂತಾನೆ ಯಾಕೆ ನಿನ್ನ ಕರಿಬೇಕು? ಅತ್ತೇನೋ ಅಥವಾ ದೊಡ್ಡಮ್ಮನೋ ಅಂತ ಯಾಕೆ ಕರಿಬಾರ್ದು? ಯಾಕಂದ್ರೆ ಈ ಮಗುಗೆ ನಾನೇ ತಾನೇ ನಿಜವಾದ ಚಿಕ್ಕಮ್ಮ. ಅಥರ್ವ, ಎಷ್ಟು ಮುದ್ದಾಗಿದ್ದಾಳೆ ನಿನ್ ಮಗಳು ಅಲ್ವನೇ ಸ್ವೀಟಿ? ಅಥರ್ವ, ಯಾರು ಮಗು ಬಗ್ಗೆ ಯೋಚನೆ ಮಾಡೋದೇ ಬೇಡ. ಮಗುನ ನಾವು ಬೆಸ್ಟ್ ಕಾನ್ವೆಂಟಿಗೆ ಸೇರ್ಸೋಣ, ಚೆನ್ನಾಗಿ ಓದ್ಸೋಣ. ಅಷ್ಟೇ ಯಾಕೆ, ಫಾರಿನಿಗೆ ಕರ್ಕೊಂಡು ಹೋಗಿ ಅಲ್ಲೇ ಒಂದು ಒಳ್ಳೆ ಎಜುಕೇಶನ್ ಕೊಡ್ಸೋಣ. ಈ ಪುಟ್ಟು ಬೊಂಬೆನ ದೊಡ್ಡ ಟ್ಯಾಲೆಂಟೆಡ್ ಬೇಬಿ ಆಗಿ ಬೆಳೆಸೋ ಜವಾಬ್ದಾರಿ ನಂದು. ಯಾಕೆ, ನೀನ್ ಮದ್ವೆ ಆಗಲ್ವಾ? ಅಥವಾ ಡಾಕ್ಟರ್ ಏನಾದ್ರೂ ನಿನಗ್ ಮಕ್ಕಳಾಗಲ್ಲ ಅಂತ ಹೇಳಿದಾರ? ಭೈರವಿ, ಏನ್ ಮಾತಾಡ್ತಾ ಇದ್ದೆ ನೀನು? ಮತ್ತೆ ನೀನ್ ಯಾಕೆ ಮಗು ಜವಾಬ್ದಾರಿ ಬಗ್ಗೆ ಮಾತಾಡ್ತಿದ್ಯಾ? ಹಾಗೆ ನೀನ್ ಹೇಗೆ ಮಗುಗೆ ಚಿಕ್ಕಮ್ಮ ಆಗ್ತೀಯ ಅನ್ನೋದನ್ನ ನನಗ್ ಸರಿಯಾಗಿ ಅರ್ಥ ಮಾಡ್ಸು. ಯಾಕಾಗ್ಬಾರ್ದು? ಆಗಲ್ಲ. ಯಾಕಂದ್ರೆ ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತೆ ಅಂತ ಕರೆಯೋದು ರಕ್ತ ಸಂಬಂಧದವ್ರಿಗೆ ಮಾತ್ರ. ನೀನ್ ಹೇಳ್ದಲ್ಲ ನಾನ್ ಮಗು ಚಿಕ್ಕಮ್ಮ ಅಂತ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ನಮ್ ಯಾರಿಗೂ ರಕ್ತ ಸಂಬಂಧಿನೇ ಅಲ್ಲ. ನಿಜ ಏನು ಅಂದ್ರೆ ಈ ಮಗುಗೆ ನಿಜವಾದ ಚಿಕ್ಕಮ್ಮ ನಾನು. ಬಹುಶಃ ಈಗ ನಿನಗೆ ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ಈ ಮಗು ನಾಳೆ ಮಾತಾಡಕ್ ಶುರು ಮಾಡಿದಾಗ ನಿನ್ನ ಆಂಟಿ ಅಂತ ಕರೆಯತ್ತೆ. ಯೋಚನೆನೇ ಮಾಡ್ಬೇಡ. ಸಾಕು, ನೀನೇ ಒಳ್ಳೆ ಬುದ್ಧಿವಂತ ಅನ್ನೋ ತರ ಮಾತಾಡ್ಬೇಡ. ಇಲ್ಲ, ನಾನು ನಿನ್ನಷ್ಟು ಬುದ್ಧಿವಂತೆ ಅಲ್ವೇ ಅಲ್ಲ. ಮನ್ಸಲ್ ಒಂದ್ ಆಸೆ ಇಟ್ಕೊಂಡು ಹೊರಗಡೆ ಇನ್ನೊಂದ್ ಮಾತಾಡೋ ಅಂತ ಗುಣ ನಿನ್ನಂತವ್ರಿಗೆ ಮಾತ್ರನೇ ಸರಿ. ಈ ಮನೆ ಮಗು ಈ ಮನೇಲೆ ಬೆಳೆಯತ್ತೆ. ವಸುಂಧರಾ ಅತ್ತೆ ಆಶೀರ್ವಾದ ಇದ್ಮೇಲೆ ಇನ್ನು ಚೆನ್ನಾಗೇ ಬೆಳೆಯುತ್ತೆ.